ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಹೊಸ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಹೊರಗಡೆ ಎಲ್ಲನೂ ರಂಗೋಲಿ ಹಾಕೊತಾ ಇದ್ದೀನಿ. ಯೂಶ್ವಲಿ ಡೈಲಿ ನಂದು ಇದೇ ರುಟೀನ್ ಇರುತ್ತೆ. ಮಾರ್ನಿಂಗು ಫಸ್ಟು ನಾನು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ಹೊಸಲಿಗೆ ಪೂಜೆ ಮಾಡಿಕೊಂಡೇ ಒಳಗಿನ ಕೆಲಸನ ಸ್ಟಾರ್ಟ್ ಮಾಡೋದು. ಒಳಗಡೆನೂ ಕೂಡ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ ಇವಾಗ ರಿಲ್ಯಾಕ್ಸ್ ಆಗಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಕುಡಿಯೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಅವರಿಗೆ ಫಸ್ಟು ಅಫ್ರೆಶ್ ಮಾಡಿಕೊಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಅಫ್ರೆಶಕ್ಕೆ ಬಿಸಿ ಬಿಸಿ ನೀರಿನಲ್ಲಿ ಅಫ್ರೆಶ್ ಕುಡಿತಾ ಇದ್ದರೆ ಮೈಂಡ್ ಒಂದು ರೀತಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಫಸ್ಟ್ ಎದ್ದ ತಕ್ಷಣ ಒಂದು ಅರ್ಧ ಗ್ಲಾಸಷ್ಟು ತಣ್ಣೀರನ್ನ ಕುಡಿದು ಆಮೇಲೆ ನನ್ನ ಹಸ್ಬೆಂಡ್ ಅಫ್ರೆಶ್ನ ತೊಗೋತಾರೆ ಡೈಲಿ. ಸೊ ನಾನು ಬೆಳಿಗ್ಗೆ ಎದ್ದಾಗ ಒಂದು ಗ್ಲಾಸಷ್ಟು ಅಫ್ರೆಶ್ನ ಕುಡ್ದಿರ್ತೀನಿ. ಇವಾಗ ಸ್ವಲ್ಪ ಕೆಲಸ ಆದಮೇಲೆ ರಿಲ್ಯಾಕ್ಸ್ ಆಗಿ ನೀರನ್ನ ಕುಡಿಯೋಣ ಅಂತ ಹೇಳಿ ಅಂದ್ಕೊಂಡೆ. ನೀರನ್ನ ನಾವು ಆದಷ್ಟು ಕುಂತು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ನಿಂತು ನಾವು ನೀರನ್ನ ಕುಡಿಯೋದ್ರಿಂದ ಮೊಣಕಾಲು ನೋವು ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಬಟ್ ನಿಂತು ಕುಡಿಯೋದು ಅಷ್ಟೊಂದಾಗಿ ಹೆಲ್ತಿಗೆ ಒಳ್ಳೆಯದಲ್ಲ. ಆದಷ್ಟು ಟೈಮ್ ಇಲ್ಲದಾಗ ಓಕೆ, ಟೈಮ್ ಇದ್ದಾಗ ಸ್ವಲ್ಪ ಕುಂತು ರಿಲ್ಯಾಕ್ಸ್ ಆಗಿ ನೀರನ್ನ ಕುಡಿದ್ರೆ ಹೆಲ್ತಿಗೆ ಒಳ್ಳೆಯದು. ಸೊ ನಾವಿವಾಗ ಫಾಸ್ಟ್ ಲೈಫಲ್ಲಿ ಇರೋದ್ರಿಂದ ಎಲ್ಲನೂ ಕೂಡ ಬೇಗ ಬೇಗ ಆಗಬೇಕು, ಫಾಸ್ಟ್ ಆಗಬೇಕು ಅಂತ ಹೇಳಿ ಅಂದ್ಕೊತೀವಿ. ಸೊ ನನ್ನನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡೇ ಹೇಳ್ತಾ ಇದ್ದೀನಿ. ನಾನು ಕೂಡ ಅಷ್ಟೇ, ಸಮ್ಟೈಮ್ಸ್ ಎಲ್ಲದಕ್ಕೂ ಅರ್ಜೆಂಟ್ ಮಾಡ್ತಾ ಇರ್ತೀನಿ. ಬೇಗ ಬೇಗ ಆಗಬೇಕು, ಬೇಗ ಬೇಗ ಕೆಲಸಗಳೆಲ್ಲ ಮುಗಿಬೇಕು ಅಂತ ಹೇಳಿ ಮಾಡ್ತಾ ಇರ್ತೀನಿ. ಸೊ ಎಷ್ಟು ಫಾಸ್ಟಾಗಿ ಮಾಡ್ತೀವೋ ನಾವು ಕೂಡ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಮೇಲ್ಗಡೆ ಅಂತ ಹೇಳ್ಬೋದು. ಸೊ ಆದಷ್ಟು ನಮಗೆ ನಮ್ಮ ಹೆಲ್ತಿಗೋಸ್ಕರ ಆದರೂ ನಾವು ಟೈಮ್ನ ಕೊಡಲೇಬೇಕಾಗತ್ತೆ. ನಮಗೆ ಗೊತ್ತಿರೋಷ್ಟು ನಾವು ಮಾಡೋಣ, ಗೊತ್ತಿಲ್ಲದೆ ಇರೋದನ್ನು ಏನೂ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಎಷ್ಟು ಗೊತ್ತೋ ಅಷ್ಟನ್ನು ನಾವು ಫಾಲೋ ಮಾಡೋದ್ರಿಂದ ಆದಷ್ಟು ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೋದು. ಸೊ ಇವಾಗ ಯೂಟ್ಯೂಬಲ್ಲಿ ಏನು ಸಿಗಲ್ಲ ಹೇಳಿ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ ನಮಗೆ. ಜಸ್ಟ್ ಒಂದು ಟೈಪ್ ಮಾಡಿದರೆ ಸಾಕು, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದರಿಂದ ನೋಡಿಕೊಂಡು ನಾವು ಎಷ್ಟೊಂದು ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೋದು. ಕಂಪ್ಲೀಟಾಗಿ 100% ನಮಗೆ ಎಲ್ಲನೂ ಕೂಡ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ನಾನು ಒಪ್ಕೊತೀನಿ. ಆದರೆ ಎಷ್ಟಾಗುತ್ತೋ ಒಂದು 50% ಆದರೂ ಚೇಂಜಸ್ ಮಾಡ್ಕೋಬೋದು ಅಲ್ವಾ. 50 to 80% ನಾವು ನಮ್ಮ ಹೆಲ್ತ್ ಬಗ್ಗೆ ಬೇರೆ ಚೇಂಜಸ್ನ ಮಾಡ್ಕೋಬೋದು. ಸೊ ನನ್ನ ಹಸ್ಬೆಂಡ್ ಕೂಡ ಅಫ್ರೆಶ್ ಕುಡಿತಾ ಇದ್ದಾರೆ. ನಾನು ಒಂದು ಗ್ಲಾಸಷ್ಟು ನೀರನ್ನ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುಡಿತಾ ಇದ್ದೀನಿ. ಸೊ ಇವಾಗ ಸಮ್ಮರಲ್ಲಿ ನೀರನ್ನ ಎಷ್ಟು ಕುಡಿತೀವೋ ಅಷ್ಟು ನಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ. ಕಂಪ್ಲೀಟಾಗಿ ನಮ್ಮ ಬಾಡಿ ಹೈಡ್ರೇಟ್ ಆಗಿದ್ದರೆ ನಮಗೆ ಯಾವುದೇ ಕಾರಣಕ್ಕೂ ಸುಸ್ತಾಗೋದು ಅಥವಾ ಹಾರ್ಟಿನ ಮೇಲೆ ಪ್ರೆಷರ್ ಬೀಳೋದು ಈ ರೀತಿ ಯಾವುದೂ ಆಗೋದಿಲ್ಲ. ಸೊ ಆದಷ್ಟು ಸಮ್ಮರಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿ ಇಂಟೇಕ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇದೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನನಗೂ ಕೂಡ ಗೊತ್ತಿದೆ. ಆದರೂ ನಾನು ಕೂಡ ನೀರನ್ನ ಕಡಿಮೆನೇ ಕುಡಿಯೋದು. ಸೊ ಎಷ್ಟು ಅನ್ಕೊತೀನಿ ಆದ್ರೂ ನೀರನ್ನ ಕಡಿಮೆನೇ ಕುಡಿತೀನಿ ನಾನು. ಸೊ ನೀರು ನಾವು ಚೆನ್ನಾಗಿ ನಮ್ಮ ಬಾಡಿಗೆ ಕೊಟ್ಟರೆ ಯಾವುದೇ ರೋಗನೂ ಕೂಡ ಬರೋದಿಲ್ಲ. ಸೊ ಆದಷ್ಟು ನೀರನ್ನ ನಾವು ಜಾಸ್ತಿ ಕುಡಿಬೇಕಾಗತ್ತೆ. ಸೊ ಜಾಸ್ತಿ ಅಂತ ಅಂದರೆ ಓವರಾಗಿ ಕುಡಿಯೋದು ಅಲ್ಲ, ನಮ್ಮ ವೇಟಿಗೆ ತಕ್ಕಷ್ಟು ನಾವು ನೀರನ್ನ ನಮ್ಮ ಬಾಡಿಗೆ ಕೊಡಬೇಕಾಗತ್ತೆ. 20 kgಗೆ 1 ಲೀಟ್ರಷ್ಟು ನೀರನ್ನ ನಾವು ನಮ್ಮ ಬಾಡಿಗೆ ಕೊಡಬೇಕು. 60 kg ಇದ್ದೀವಿ ಅಂತ ಅಂದರೆ 3 ಲೀಟ್ರಷ್ಟು ಕೊಡಬೇಕಾಗತ್ತೆ. ಅಥವಾ 80 kg ಇದ್ದೀವಿ ಅಂದರೆ 4 ಲೀಟ್ರಷ್ಟು ನೀರನ್ನ ನಾವು ಇಂಟೇಕ್ ಮಾಡಬೇಕಾಗತ್ತೆ ಡೈಲಿ. ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಬಿಕಾಸ್ ಸಮ್ಮರಲ್ಲಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು. ಆದಷ್ಟು ಕೋಲ್ಡ್ ನೀರನ್ನ ಅವಾಯ್ಡ್ ಮಾಡಿ ನಾರ್ಮಲ್ ನೀರನ್ನ ಕುಡಿಯೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾವು ಹೊರಗಡೆ ಹೋಗಿ ಬಂದಿರ್ತೀವಿ, ಸಡನ್ನಾಗಿ ನಾವು ಕೋಲ್ಡ್ ವಾಟರ್ನ ಕುಡಿಯೋದ್ರಿಂದ ಅದು ಹಾರ್ಟಿಗೆ ತುಂಬಾ ಪ್ರೆಷರ್ ಬೀಳುತ್ತೆ ಅಂತ ಹೇಳ್ಬೋದು. ಸೊ ನಾನು ಸ್ವಲ್ಪ ಮೊಬೈಲಲ್ಲಿ ನೋಡಿರೋ ಪ್ರಕಾರ ಕೋಲ್ಡ್ ನೀರನ್ನ ಆದಷ್ಟು ಅವಾಯ್ಡ್ ಮಾಡಿ ನಾರ್ಮಲ್ ನೀರನ್ನ ಕುಡಿಯೋದಕ್ಕೆ ಟ್ರೈ ಮಾಡಿ. ಸೊ ಕೋಲ್ಡ್ ನೀರನ್ನ ನಾವು ಕುಡಿತೀವಿ ಅಲ್ವಾ, ಆಗಿನ ಒಂದು ಈ ಸಿಚುವೇಷನಲ್ಲಿ ಅದು ಬಾಡಿಗೆ ಕೂಲ್ ಅಂತ ಅನಿಸುತ್ತೆ, ಚೆನ್ನಾಗಂತ ಅನಿಸುತ್ತೆ. ಬಟ್ ಆಮೇಲೆ ಅದು ತುಂಬಾ ಎಫೆಕ್ಟ್ ಮಾಡುತ್ತೆ ಒಳಗಡೆ. ಸೊ ಹಾಗಾಗಿ ಆದಷ್ಟು ನಾರ್ಮಲ್ ನೀರನ್ನ ಕುಡೀರಿ. ಇಲ್ಲ ಅಂತ ಅಂದರೆ ಮಣ್ಣಿನ ಮಡಿಕೆನಲ್ಲಿ ನೀವು ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಅದರಲ್ಲೂ ಕೂಡ ಕುಡಿಬೋದು, ಚೆನ್ನಾಗಿರುತ್ತೆ. ಫ್ರಿಜ್ಗಿಂತನೂ ತುಂಬ ಕೋಲ್ಡಾಗಿರುತ್ತೆ ಅದರಲ್ಲಿ. ಸೊ ನಾನಿವಾಗ ಏಲಕ್ಕಿ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೀ ಇದ್ದಾಗ ನಾನು ಏನೇನೆಲ್ಲ ಈ ರೀತಿ ಎಕ್ಸ್ಟ್ರಾ ಕೆಲಸ ಇರುತ್ತೆ ಅದನ್ನು ಮಾಡಿ ಇಟ್ಕೊತೀನಿ. ಅಥವಾ ಏನಾದರೂ ರೆಸಿಪಿಗಳಿಗೆ ಪ್ರಿಪ್ರೇಷನ್ ಏನಾದರೂ ಇದ್ದರೆ ಮಾಡಿ ಇಟ್ಕೊತೀನಿ. ಬಿಕಾಸ್ ಇವಾಗ ಜಾಬಿಗೆ ಹೋಗ್ತಾ ಇರೋದ್ರಿಂದ ಸಡನ್ನಾಗಿ ನನಗೆ ಏಲಕ್ಕಿ ಪೌಡರ್ ಆಗಿರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಈ ರೀತಿ ಸಡನ್ನಾಗಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಒಂದು ವಾರಕ್ಕಾಗೋಷ್ಟು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಏಲಕ್ಕಿ ಪೌಡರ್ ನನಗೆ
ಇದು ಆರಾಮಾಗಿ 2 ಇಂದ 3 ಮಂತ್ಸ್ವರೆಗೂ ಬರುತ್ತೆ. ಬಿಕಾಸ್ ಒಂದು ಚಿಟಿಕೆಯಷ್ಟು ಮಾತ್ರ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಹಂಗಾಗಿ ಇವಾಗ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ, ಫ್ರೀ ಆಗಿದ್ದೆ ಅಲ್ವಾ. ಸೊ ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಏಲಕ್ಕಿನ ಸಿಪ್ಪೆ ಸಮೇತನೇ ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಮೇಲಿನ ಸಿಪ್ಪೆ ಸ್ವಲ್ಪ ಕಡಕಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಮನೆಯಲ್ಲ ಈ ರೀತಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಘಮ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡರು. ಹೊರಗಡೆ ಕೂಡ ಸಿಗುತ್ತೆ, ಬಟ್ ಅಷ್ಟೊಂದಾಗಿ ಅದು ಚೆನ್ನಾಗಿ ಅನಿಸೋದಿಲ್ಲ. ಮನೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೇಲ್ಗಡೆ ಲೈಟಾಗಿ ಬ್ರೌನಿಷ್ ಥರ ಕಾಣಿಸ್ತಾ ಇದೆ. ಇಷ್ಟು ಫ್ರೈ ಆದರೆ ಸಾಕು. ಸೊ ನಾನು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಸಿಪ್ಪೆ ಸಮೇತನೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಸಿಪ್ಪೆ ಎಲ್ಲನೂ ರಿಮೂವ್ ಮಾಡಿ ನೀವು ಒಳಗಡೆ ಇರುವಂತಹ ಕಾಳುಗಳನ್ನ ಮಾತ್ರನೇ ಗ್ರೈಂಡ್ ಮಾಡಿಕೊಂಡ್ರೆ ಅದು ಅಷ್ಟೊಂದಾಗಿ ಚೆನ್ನಾಗಿರೋದಿಲ್ಲ. ಸೊ ಸಿಪ್ಪೆ ಸಮೇತನೇ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಗ್ರೈಂಡ್ ಆಗಬೇಕು ಅಂತ ಅಂದರೆ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸಕ್ಕರೆನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಈ ರೀತಿ ಪೌಡರ್ ರೆಡಿ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಸೊ ನಾನಿಲ್ಲಿ ಕಂಪ್ಲೀಟಾಗಿ ಪೌಡರ್ನ ಮಾಡ್ಕೊಂಡಿಲ್ಲ, ಲೈಟಾಗಿ ತರಿಯಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತುಂಬಾ ಚೆನ್ನಾಗಾಗತ್ತೆ. ಸೊ ನೀವು ಹಾಗೇ ಡ್ರೈ ಆಗಿ ಬರೀ ಏಲಕ್ಕಿನೇ ಪೌಡರ್ ಮಾಡಿಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಪೌಡರ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನೈಸಾಗಿ ಅದು ಪೌಡರ್ ಆಗುತ್ತೆ. ಯಾವ ರೀತಿ ಏಲಕ್ಕಿ ಪೌಡರ್ ಮಾಡೋದು ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಯಾರಾದರೂ ಗೊತ್ತಿಲ್ಲ ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋನ ಶೂಟ್ ಮಾಡಿಕೊಂಡೆ. ಸೊ ಇವಾಗ ತಮ್ನೇಲ್ಗೆ ಫೋಟೋ ಬೇಕಾಗತ್ತೆ ಅಲ್ವಾ. ಸೊ ಈ ರೀತಿ ಹಾಕಿ ಫೋಟೋನ ತೆಕ್ಕೊಳ್ಳೋಣ ಅಂತ ಹೇಳಿ ಒಂದು ಸಣ್ಣ ಬೌಲಿಗೆ ಇದನ್ನು ಹಾಕೊತಾ ಇದ್ದೀನಿ. ಸೊ ಈ ರೀತಿ ಹಾಕಿ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಇದು ತಮ್ನೇಲಿಗೆ ಫೋಟೋ ಬೇಕಾಗತ್ತೆ ಅಲ್ವಾ. ಸೊ ಹಂಗಾಗಿ ಅದನ್ನು ಹಾಕಿ ಫೋಟೋನ ತೆಕ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ಡ್ರೈ ಆಗಿರುವಂತಹ ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಾವು 2 ರಿಂದ 3 ತಿಂಗಳವರೆಗೂ ಈ ಏಲಕ್ಕಿ ಪೌಡರ್ನ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಮಾವಿನ ಹಣ್ಣಿನ ಸೀಕರ್ಣಿನ ಮಾಡ್ತಾ ಇರ್ತೀವಲ್ವ ಸೀಸನ್ನಲ್ಲಿ ಜಾಸ್ತಿ, ಸೀಕರ್ಣಿಗೆ ಈ ರೀತಿ ಏಲಕ್ಕಿ ಪೌಡರ್ ಬೇಕಾಗುತ್ತೆ. ಸೊ ಹಂಗಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಮಧ್ಯಾಹ್ನ ಊಟಕ್ಕೋಸ್ಕರ ನಾನಿಲ್ಲಿ ದೋಸೆ ಮತ್ತು ಮಾವಿನ ಹಣ್ಣಿನ ಸೀಕರ್ಣಿನ ಮಾಡ್ಕೊತಾ ಇದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ದೋಸೆ ಜೊತೆಗೆ ಶ್ರೀಕರ್ಣಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ. ಸೊ ಇವಾಗ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾರ್ಮಲ್ ನಾವು ಮಸಾಲ ದೋಸೆ ಮಾಡ್ತೀವಿ ಅಲ್ವಾ, ಆ ರೀತಿ ಹಿಟ್ಟಲ್ಲ ಇದು. ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂತಹ ದೋಸೆ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು 1 ಕಪ್ಪಷ್ಟು ಜೋಳದ ಹಿಟ್ಟು ಮತ್ತು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ಬಿಟ್ಟರೆ ಎಲ್ಲನೂ ಕೂಡ 1 ಕಪ್ಪು. ನಿಮಗೆ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ನೀವು ಕಪ್ಪಿನ ಅಳತೆನ ತೊಗೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸಣ್ಣ ಸಣ್ಣ ಕಪ್ಪಿಂದ ಅಳತೆನ ಮಾಡ್ಕೊಂಡಿದ್ದೀನಿ ಮೆಷರ್ಮೆಂಟು. ಸೊ ನಾನಿಲ್ಲಿ 1ರಲ್ಲಿ ಪ್ಲೇನ್ ದೋಸೆನ ಹಾಕ್ತೀನಿ ಶ್ರೀಕರ್ಣಿ ಜೊತೆಗೆ, 1ರಲ್ಲಿ ಸ್ವಲ್ಪ ಮಸಾಲ ಪೌಡರ್ನ ಹಾಕ್ಕೊಂಡು ಮಸಾಲ ದೋಸೆ ಥರ ಪ್ರಿಪೇರ್ ಮಾಡ್ಕೊತೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲನೂ ಹಾಕ್ಕೊಂಡು. ಸೊ ಅದಕ್ಕೆ ಸಪ್ರೇಟಾಗಿ 2 ಬೌಲ್ನಲ್ಲೂ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅದು ಜೀರಿಗೆ ಮತ್ತು ಅಜ್ವೈನ್ ನಾನು ಕಾಮನ್ ಎರಡದಕ್ಕೂ ಸೇರಿಸ್ಕೊತಾ ಇದ್ದೀನಿ. ಸೊ ಒಂದು ಖಾರದ ದೋಸೆಗೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೊ ಒಂದು ಖಾರದ ದೋಸೆ ಮತ್ತು ಒಂದು ಪ್ಲೇನ್ ದೋಸೆ ಇದೇ ರೀತಿ ಮಾಡ್ಕೊತೀನಿ ನಾನು. ಒಂದು ಶ್ರೀಕರ್ಣಿ ಜೊತೆಗೆ ಒಂದು ನಾನು ಹಾಗೆ ತಿಂದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈರುಳ್ಳಿನೂ ಕೂಡ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಖಾರದ ದೋಸೆಗೆ ಸೇರಿಸ್ಕೊತೀನಿ. ಹಿಟ್ಟಿನ ಜೊತೆಗೇ ಸೇರಿಸ್ಕೊಂಡು ಒಂದೇ ಸತಿಗೆ ಇದನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಇದೇ ರೀತಿ ಮಾಡೋದು. ಒಂದು ಪ್ಲೇನ್ ದೋಸೆ, ಒಂದು ಖಾರದ ದೋಸೆ ಅಂತ ಹೇಳಿ ಮಾಡ್ತೀವಿ. ಪ್ಲೇನ್ ದೋಸೆ ಶ್ರೀಕರ್ಣಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಖಾರದ ದೋಸೆ ನಿಮಗೆ ಹಾಗೆ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಪ್ಲೇನಾಗಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಂಟಿಲ್ದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಬ್ಯಾಟರ್ ನೋಡ್ಬೋದು ನೀವಿಲ್ಲಿ. ಸೊ ಈ ರೀತಿ ಹದಕ್ಕಿದ್ರೆ ಸಾಕು. ಖಾರದ ದೋಸೆಗೆ ನಾನಿಲ್ಲಿ ಉಪ್ಪು ಮತ್ತು ಖಾರ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಇವಾಗ ದೋಸೆ ಹಂಚನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ನೀರನ್ನ ಹಚ್ಚಿ ನಾನು ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ. ಸೊ ಇವಾಗ ಪ್ಲೇನ್ ದೋಸೆನ ಹಾಕ್ಕೊತಾ ಇದ್ದೀನಿ ಫಸ್ಟು ನಾನಿಲ್ಲಿ. ಶ್ರೀಕರ್ಣಿ ಜೊತೆಗೆ ದೋಸೆ ಬಿಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಮುಂಚೆನೇ ಮಾಡಿ ಇಟ್ಕೊಂಡ್ರೆ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ.
ಯಾರಾದರೂ ದೋಸೆ ಜೊತೆಗೆ ಶ್ರೀಕರ್ಣಿನ ಕಾಂಬಿನೇಷನ್ ಮಾಡಿಲ್ಲ ಅಂತ ಅಂದರೆ, ಟೇಸ್ಟ್ ಮಾಡಿಲ್ಲ ಅಂತ ಅಂದರೆ ಖಂಡಿತ ಟ್ರೈ ಮಾಡಿ. ಈ ಹಿಟ್ಟಿನ ದೋಸೆ ಜೊತೆಗೆ ಶ್ರೀಕರ್ಣಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನ ಇದಕ್ಕೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನಾನು 4 ದೋಸೆನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪ್ಲೇನ್ ದೋಸೆ ಎಲ್ಲನೂ ಆದಮೇಲೆ ನಾನಿವಾಗ ಖಾರದ ದೋಸೆನೂ ಕೂಡ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಖಾರದ ದೋಸೆಗೆ ನಿಮಗೆ ಚಟ್ನಿ ಏನೂ ಬೇಕಂತಿಲ್ಲ, ಜಸ್ಟ್ ನೀವು ಮೇಲ್ಗಡೆ ತುಪ್ಪ ಮತ್ತು ಚಟ್ನಿ ಪುಡಿನ ಉದುರಿಸ್ಕೋಬೋದು. ಇಲ್ಲ ಅಂತ ಅಂದರೆ ಮೊಸರು ಜೊತೆಗೂ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಬ್ರೇಕ್ಫಾಸ್ಟ್ ರೆಸಿಪಿಯಾಗಿ ಕೂಡ ಮಾಡ್ಕೋಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಆಗಲೇ ಹೇಳಿದೆ ಅಲ್ವಾ, 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಜೋಳದ ಹಿಟ್ಟು ಮತ್ತು 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಈ ರೀತಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ನೀವು ಸಣ್ಣದಾಗಿ ಕ್ಯಾರೆಟ್ನು ಕೂಡ ತುರಿದು ಸೇರಿಸ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನೀವು ಕೊಬ್ಬರಿ ಚಟ್ನಿನೂ ಕೂಡ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ಸರ್ವ್ ಮಾಡ್ಕೋಬೋದು. ಸೊ ಇಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.